ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮವಾಗಿ ಸಾಕಷ್ಟು ಸಮಸ್ಯೆಗಳ ಸರಮಾಲೆಗಳೇ ಸೃಷ್ಟಿಯಾಗಿತ್ತು. ಇದೆಲ್ಲದರ ನಡುವೆ ಇದು ಇಡೀ ಪ್ರಪಂಚವೇ ಖುಷಿ ಪಡುವಂತಹ ಸುದ್ದಿ. ಇನ್ನು ಮುಂದೆ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಇದೆಲ್ಲದರ ಚಿಂತೆಯನ್ನ ಬಿಟ್ಟಾಕಿ ಇದು ಇಡೀ ಪ್ರಪಂಚವೇ ಖುಷಿ ಪಡೋ ಸುದ್ದಿ. ಇನ್ಮುಂದೆ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಚಿಂತೆಯನ್ನ ಬಿಟ್ಟಾಕಿ. ಮಧ್ಯಪ್ರಾಚ್ಯ ವಾರ್ ನಡುವೆ ಸಿಕ್ಕೇ ಬಿಡ್ತು ಗುಡ್ ನ್ಯೂಸ್. ಎಲ್ಲಾ ದೇಶಗಳಿಗೂ ಹಾರ್ಮೋಜ್ ಜಲಸಂಧಿ ಮುಕ್ತ ಮಾಡಲಾಗಿದೆ. ಹಾರ್ಮೋಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ಇರಾನ್ ಓಪನ್ ಮಾಡಿದೆ. ಹಡಗುಗಳ ಸುರಕ್ಷಿತವಾಗಿ ಚಲಿಸೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಇರಾನ್. ಎಲ್ಲ ವಾಣಿಜ್ಯ ಹಡಗುಗಳಿಗೆ ಹಾರ್ಮೋಜ್ನಲ್ಲಿ ಮುಕ್ತ ಅವಕಾಶವನ್ನ ಕಲ್ಪಿಸಲಾಗಿದೆ. ಸಮುದ್ರ ವ್ಯಾಪಾರಕ್ಕೆ ತೊಂದರೆಯಾಗದಂತೆ ಇರಾನ್ ಮಾಡಿರುವಂತಹ ಅವಕಾಶ ಇದು. ಅಲ್ಲಿಗೆ ಇಷ್ಟು ದಿನಗಳಿಂದ ಏನು ಜಾಗತಿಕ ತೈಲ ಟ್ಯಾಂಕರ್ ಸಂಚಾರದ ಮುಖ್ಯವಾದಂತಹ ಜಲಮಾರ್ಗ ಹಾರ್ಮೋಜ್ ಜಲಸಂಧಿ ಏನಿದೆ ಅದನ್ನ ಮುಚ್ಚಿದ್ದಕ್ಕೆ ಇರಾನ್ ಹಲವು ದೇಶಗಳ ಕೆಂಗಣ್ಣಿಗೂ ಕೂಡ ಗುರಿಯಾಗಿತ್ತು. ಈ ಹಾರ್ಮೋಜ್ ಅನ್ನ ಓಪನ್ ಮಾಡಿಸ್ತೀನಿ ಅಂತೇಳಿ ಒಂದ್ ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಶಪಥ ಮಾಡಿದ್ರು. ಕೊನೆಗೂ ಇದೀಗ ಇರಾನ್ ಮಹತ್ವದ ಘೋಷಣೆಯನ್ನ ಮಾಡೋದ್ರ ಮೂಲಕ ಯಾವ ದೇಶದ ಹಡಗಿಗೂ ಕೂಡ ಹಾರ್ಮೋಜ್ ಜಲಸಂಧಿಯಲ್ಲಿ ನಿರ್ಬಂಧ ಇಲ್ಲ ಅಂತ ಹೇಳಿದೆ. ಸದ್ಯ ಇದರಿಂದ ಎಲ್ಲ ದೇಶಗಳು ನಿಟ್ಟುಸಿರು ಬಿಟ್ಟಿದೆ. ಯಾಕಂತಂದ್ರೆ ವಿಶ್ವದಾದ್ಯಂತ ಎಲ್ಲ ರಾಷ್ಟ್ರಗಳ ದೊಡ್ಡ ತಲೆನೋವು ಅಂತಂದ್ರೆ ಇದೇನೆ. ಅದು ಈಗ ಬಗೆಹರದಂತೆ ಕಾಣಿಸ್ತಾ ಇದೆ. ಇಸ್ರೇಲ್ ಮತ್ತೆ ಲೆಬನಾನ್ ನಡುವೆ ನಿನ್ನೆ ಕೂಡ ಕದನ ವಿರಾಮ ಘೋಷಣೆಯಾದ ನಂತರ ಕೊನೆಗೂ ಇವತ್ತು ಇರಾನ್ ಎಲ್ಲ ದೇಶಗಳ ವಾಣಿಜ್ಯ ಹಡಗುಗಳ ಸಾಗಣೆಗೆ ಹಾರ್ಮೋಜ್ ಜಲಸಂಧಿಯನ್ನ ಓಪನ್ ಮಾಡೋದಾಗಿ ಘೋಷಿಸಿದೆ. ಇದು ವಿಶ್ವದ ಅತ್ಯಂತ ಪ್ರಮುಖ ಜಲಮಾರ್ಗಗಳಲ್ಲಿ ಒಂದಾದಂತಹ ಹಾರ್ಮೋಜ್ ಜಲಸಂಧಿ ನಿರ್ಬಂಧಗಳಲ್ಲಿ ಗಮನಾರ್ಹ ಸಡಿಲಿಕೆಯನ್ನ ಸೂಚಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಪೋಸ್ಟ್ ಅನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಲ್ಲಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂಥ ಇರಾನ್ ವಿದೇಶಾಂಗ ಸಚಿವ ಅರಕ್ಚಿ, ಲೆಬನಾನ್ನಲ್ಲಿನ ಕದನ ವಿರಾಮಕ್ಕೆ ಅನುಗುಣವಾಗಿ ಹಾರ್ಮೋಜ್ ಜಲಸಂಧಿಯ ಮೂಲಕ ಎಲ್ಲ ವಾಣಿಜ್ಯ ಹಡಗುಗಳಿಗೆ ಮಾರ್ಗವನ್ನ ಉಳಿದ ಕದನ ವಿರಾಮದ ಅವಧಿಗೆ ಸಂಪೂರ್ಣವಾಗಿ ಮುಕ್ತ ಮಾಡಿದ್ದೀವಿ ಅಂತ ಘೋಷಿಸ್ತಾ ಇದ್ದೀವಿ ಅಂತ ಹೇಳಿ ಅವರದ್ರಲ್ಲಿ ಮೆನ್ಷನ್ ಮಾಡಿರೋದು. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್. ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಅಲ್ಲಿಗೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಈಗ ಆಲ್ರೆಡಿ ಯಾವ ರೀತಿಯಾದಂಥ ಸಮಸ್ಯೆಗಳು ಎದುರಾಗಿದೆ. ಬಿಕಾಸ್ ಆಲ್ಮೋಸ್ಟ್ ಈ ಹಾರ್ಮೋಜ್ ಜಲಸಂಧಿ ಅದನ್ನ ನಿಯಂತ್ರಣದಲ್ಲಿಟ್ಕೊಂಡೇ ಇರಾನ್ ಸಿಕ್ಕಾಪಟ್ಟೆ ದೊಡ್ಡ ತಲೆನೋವು ಕೂಡ ಆಗಿತ್ತು. ಬಟ್ ಅಟ್ಲೀಸ್ಟ್ ಈಗ ವಾರ್ ಏನಾಗ್ತಾ ಇದೆ ಅದರ ನಡುವೆ ಒಂದು ನಿಜಕ್ಕೂ ಗುಡ್ ನ್ಯೂಸ್ ಸಿಕ್ಕಿದೆ. ಇರಾನ್ನ ಈ ಘೋಷಣೆಯ ನಂತರ US ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸಾಮಾಜಿಕ ಮಾಧ್ಯಮ ವೇದಿಕೆ ಟ್ರೂತ್ ಸೋಷಿಯಲ್ನಲ್ಲೂ ಕೂಡ ಪೋಸ್ಟ್ ಮಾಡೋದ್ರ ಮೂಲಕ ಇರಾನ್ಗೆ ಅವರು ಧನ್ಯವಾದ ಹೇಳಿದ್ದಾರೆ. ಇರಾನ್ ಜಲಸಂಧಿ ಸಂಪೂರ್ಣವಾಗಿ ಮುಕ್ತವಾಗಿದೆ, ಪೂರ್ಣ ಮಾರ್ಗಕ್ಕೆ ಸಿದ್ಧ ಆಗಿದೆ ಅಂತ ಇರಾನ್ ಘೋಷಿಸಿದೆ. ಥ್ಯಾಂಕ್ ಯು ಇರಾನ್ ಅಂತೇಳಿ ಅಮೆರಿಕ ಅಧ್ಯಕ್ಷರು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಪೋಸ್ಟನ್ನು ಮಾಡಿದ್ದಾರೆ. ಈಗೇನು ಲೆಬನಾನ್ ಮಧ್ಯೆ ಕದನ ವಿರಾಮ ಆಗಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಆ ಬೆಳವಣಿಗೆಯ ನಂತರ ಎಲ್ಲ ದೇಶಗಳ ಹಡಗುಗಳಿಗೆ ಹಾರ್ಮೋಜ್ ಜಲಸಂಧಿಯನ್ನು ಮುಕ್ತ ಅವಕಾಶ ಮಾಡಿಕೊಡಲಾಗಿದೆ. ಅಲ್ಲಿಗೆ ಈಗೇನು ಕ್ರೈಸಿಸ್ಗಳು ಸ್ಟಾರ್ಟ್ ಆಗಿತ್ತಲ್ಲ, ಈ ಗ್ಯಾಸ್ ಎಮರ್ಜೆನ್ಸಿ, ಪೆಟ್ರೋಲು, ಡೀಸಲ್ಲು, ಆಮೇಲೆ ಎಲ್ಲ ರೀತಿಯಾದಂತಹ ವ್ಯಾಪಾರ ವಹಿವಾಟಿಗೆ ಅಲ್ಲಿ ಒಂದು ಚೂರು ಈ ಸಮಸ್ಯೆಗಳೇನಿದೆ ಅದೊಂದು ಸ್ವಲ್ಪ ಕಡಿಮೆ ಆಗಬಹುದು. ಆಮೇಲೆ ಇದು ಮತ್ತೆ ಹಾಗೆ ಯಥಾ ಪ್ರಕಾರವಾಗಿ ಮುಂದುವರ್ಕೊಂಡು ಹೋದರೂ ಕೂಡ ಇಷ್ಟು ದಿವಸಗಳಿಂದ ಏನು ಸಮಸ್ಯೆಗಳಾಗ್ತಿದೆಯಲ್ಲ ಅದೆಲ್ಲ ಕಡಿಮೆ ಆಗಬಹುದು.